Welcome to YouTube and welcome to higher order thinking skills solving session. ಇದು ನನ್ನ ಎರಡನೇ ವಿಡಿಯೋ ಹಾಟ್ಸ್ ಮೇಲೆ. ಈ ಫಸ್ಟ್ ಕ್ವೆಶ್ಚನ್ ಅನ್ನ PIV ಚಾಪ್ಟರ್ ಇಂದ ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ನೋಡಿ, the pedigree chart given below shows a particular trait which is absent in parents but present in the next generation irrespective of sexes. Draw your conclusion on the basis of pedigree. ಈ pedigree ಚಾರ್ಟ್ ಅನ್ನು ನೋಡಿ ಆಲ್ರೆಡಿ ನಮಗೆ ಕೆಲವು ಹಿಂಟ್ ಗಳನ್ನ ಕೊಟ್ಟಿದ್ದಾರೆ ಕನ್ಕ್ಲೂಷನ್ ಮಾಡ್ಲಿಕ್ಕೆ ನಮಗೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು. ಏನಿದೆ, ಈ ಪೇರೆಂಟ್ಸ್ ಇಬ್ರು ಮೇಲ್ ಫೀಮೇಲ್ ಫಸ್ಟ್ ಜನರೇಷನ್ ಅಲ್ಲಿ ಡಿಸೀಸಸ್ ಇಲ್ಲ ಅಂದ್ರೆ ಕ್ಯಾರಿಯರ್ ಆಗಿರ್ಬೋದು, ಇಬ್ರು ಕ್ಯಾರಿಯರ್ ಆಗಿರ್ಬೋದು, ಅಥವಾ ಒಬ್ರು ಕ್ಯಾರಿಯರ್ ಆಗಿರಬಹುದು, ಒಬ್ರು ನಾರ್ಮಲ್ ಆಗಿರ್ಬೋದು, ಗೊತ್ತಾಗ್ತಿಲ್ಲ. ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ, ಎರಡನೇ ಜನರೇಷನ್ ನೋಡೋದಾದ್ರೆ ಅವರಿಗೆ 3 ಜನ ಗಂಡು ಮಕ್ಕಳು, ಇಬ್ರು ಹೆಣ್ಮಕ್ಳು, ಅದರಲ್ಲಿ ಒಂದು ಗಂಡು ಒಂದು ಹೆಣ್ಣು ಇಬ್ರಿಗೂ ಡಿಸೀಸ್ ಇದೆ. 2 ಗಂಡು ಹಾಗೂ 1 ಹೆಣ್ಣಿಗೆ ಡಿಸೀಸ್ ಇಲ್ಲ, ಅಂದ್ರೆ ಎಲ್ಲರಿಗೂ ಡಿಸೀಸ್ ಬರಲಿಲ್ಲ. ಸೊ ನಮ್ಮ ಕನ್ಕ್ಲೂಷನ್ ಇದನ್ನ ಪೆಡಿಗ್ರಿ ನೋಡ್ಕೊಂಡ್ರೆ ಏನ್ ಹೇಳ್ಬೋದು, ಸ್ಕಿಪ್ ಆಗಿದೆ ಜನರೇಷನ್. ಫಸ್ಟ್ ಜನರೇಷನ್ ಅಲ್ಲಿ ಡಿಸೀಸ್ ಇಲ್ಲ, ಸೆಕೆಂಡ್ ಜನರೇಷನ್ ಅಲ್ಲಿ ಡಿಸೀಸ್ ಬಂದಿದೆ. ಹಾಗಂದ ಮಾತ್ರಕ್ಕೆ ಇದು ರಿಸೆಸಿವ್ ಟ್ರೈಟ್ ಅಲ್ವಾ. ಮತ್ತೆ ಇರೆಸ್ಪೆಕ್ಟಿವ್ ಆಫ್ ದ ಸೆಕ್ಸಸ್ ಅಂದ್ರೆ ಮೇಲ್ ಚೈಲ್ಡ್ ಫೀಮೇಲ್ ಚೈಲ್ಡ್ ಸೆಕೆಂಡ್ ಜನರೇಷನ್ ಅಲ್ಲಿ ಸಫರ್ ಆಗಿದ್ದಾರೆ ಡಿಸೀಸ್ ಇಂದ, ಅಂದ್ರೆ 100% ಇದು ಆಟೋಸೋಮ್. ಕರೆಕ್ಟ್. ಇದು ಆಲೋಸೋಮ್ ಆಗಿದ್ರೆ ಕ್ರಿಸ್ ಕ್ರಾಸ್ ಇನ್ಹೆರಿಟೆನ್ಸ್ ಮೇಲೆ ಹೋಗ್ತಿತ್ತು. ಕರೆಕ್ಟ್. ಎಕ್ಸ್ ಲಿಂಕ್ಡ್ ಆಗಿರಬಹುದು, ಅದು ಕ್ರಿಸ್ ಕ್ರಾಸ್ ಅಲ್ಲಿ ಹೋಗ್ತಾ ಇತ್ತು. ಬಟ್ ಇಲ್ಲಿ ಇಲ್ಲ, 100% ನಾವೇನ್ ಕನ್ಕ್ಲೂಷನ್ ಕೊಡಬಹುದು ಅಂತ ಹೇಳಿದ್ರೆ ಇದು ಆಟೋಸೋಮಲ್ ರಿಸೆಸಿವ್ ಟ್ರೈಟ್ ಡಿಸೀಸ್. ಅಂದ್ರೆ ಈ ಇಬ್ರು ಪೇರೆಂಟ್ಸ್ ಗಳು ಕ್ಯಾರಿಯರ್ ಆಗಿದ್ದಾರೆ ಅಂತ ನಮಗೆ ಗೊತ್ತಾಗ್ತಾ ಇದೆ. ಇಲ್ಲಿ ಕ್ಯಾರಿಯರ್ ಆಗಿದ್ದಕ್ಕೆ ಈ ಎರಡನೇ ಜನರೇಷನ್ ಅಲ್ಲಿ ಇಬ್ರಿಗೂ ಡಿಸೀಸ್ ಬಂದಿದೆ. ಇಬ್ರು ಕ್ಯಾರಿಯರ್ಸ್ ಪೇರೆಂಟ್ಸ್, ಅದನ್ನು ಬರಿಬೇಕು ನಾವು. ಸೊ ಬೋತ್ ದ ಪೇರೆಂಟ್ಸ್ ಆರ್ ಕ್ಯಾರಿಯರ್ಸ್, ದಟ್ ಮೀನ್ಸ್ ದೇ ಆರ್ ಹೆಟ್ರೋಜೈಗಸ್ ಫಾರ್ ದ ಡಿಸೀಸ್. ಕರೆಕ್ಟ್. ಅದೊಂದು ಬರಿಬೇಕು. ಮತ್ತೆ ಸೆಕೆಂಡ್ ಜನರೇಷನ್ ಅಲ್ಲಿ ಬೋತ್ ಮೇಲ್ ಅಂಡ್ ಫೀಮೇಲ್ ಬೋತ್ ಆರ್ ಸಫರಿಂಗ್ ಫ್ರಮ್ ದ ಡಿಸೀಸ್. ಸೊ ಅಂದ್ರೆ ಇರೆಸ್ಪೆಕ್ಟಿವ್ ಆಫ್ ದ ಸೆಕ್ಸ್ ಬೋತ್ ಆರ್ ಸಫರಿಂಗ್ ಫ್ರಮ್ ದ ಡಿಸೀಸ್ ಅಂತ ಬರಿಬೇಕು. ಗೊತ್ತಾಯ್ತಾ? ಸೊ ಇದು ನಮ್ಮ ಕ್ವಶನ್ ನಂಬರ್ 1ಕ್ಕೆ ಉತ್ತರ. A, B, D are 3 independently assorting genes with their recessive alleles A, B, D respectively. Capital letter, small letter ಗೊತ್ತಾಗ್ತಿದೆ. A cross was made between individuals of genotype ನೋಡ್ಕೊಳ್ಳಿ with ಇನ್ನೊಂದು genotype ನೋಡ್ಕೊಳ್ಳಿ. Find out the type of genotypes of the offspring produced. ಅಂದ್ರೆ ನಮಗೆ ಸರಿಯಾಗಿ ಇದನ್ನ ಕ್ರಾಸ್ ಮಾಡಿದಾಗ ನಮಗೆ 2 ಆಫ್ಸ್ಪ್ರಿಂಗ್ಸ್ ಗಳು ಸಿಗಬೇಕು. ಯಾಕೆ ಹೇಳಿ, ಈ ಫಸ್ಟ್ ಜಿನೋಟೈಪ್ ತಗೊಂಡ್ರೆ ಅದರಲ್ಲಿ ನಮಗೆ 2 ಗ್ಯಾಮೆಟ್ಸ್ ಗಳು ಸಿಗುತ್ತಾ. ಕರೆಕ್ಟ್. ಒಂದರಲ್ಲಿ ಕ್ಯಾಪಿಟಲ್ ಲೆಟರ್ ಎ, ಸ್ಮಾಲ್ ಲೆಟರ್ ಬಿ, ಸ್ಮಾಲ್ ಲೆಟರ್ ಡಿ ಒಂದು ಗ್ಯಾಮೆಟ್ ಅಲ್ಲಿ, ಇನ್ನೊಂದರಲ್ಲಿ ಸ್ಮಾಲ್ ಎ, ಸ್ಮಾಲ್ ಬಿ. ಸೊ ಇನ್ನೊಂದು ಜಿನೋಟೈಪ್ ಪೇರೆಂಟ್ ಜಿನೋಟೈಪ್ ತಗೊಂಡ್ರೆ ಅದು ರಿಸೆಸಿವ್ ಇರೋದ್ರಿಂದ ನಮಗೆ ಒಂದೇ ಗ್ಯಾಮೆಟ್ ಸಿಗ್ಲಿಕ್ಕೆ ಸಾಧ್ಯ. ಸೊ ಇವಾಗ ನಾವು ಈ ಫರ್ಟಿಲೈಸೇಷನ್ ಮಾಡಿದಾಗ ಟೋಟಲ್ ಆಗಿ ಎಷ್ಟು ಆಫ್ಸ್ಪ್ರಿಂಗ್ಸ್ ಗಳು ನಮಗೆ ಸಿಗುತ್ತೆ? 2 ಸಿಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು. ಕರೆಕ್ಟ್. ಹಾಗಾದ್ರೆ ವಾಟ್ ಈಸ್ ದ ರೇಷಿಯೋ ಬಿಟ್ವೀನ್ ದ 2 genotypes ಆಫ್ ದಿ ಆಫ್ಸ್ಪ್ರಿಂಗ್ಸ್ ಅಂತ ಕೇಳಿದ್ರೆ ನಮಗೆ 1:1 ಬಂದ್ಬಿಡುತ್ತಲ್ವಾ, ಅಂದ್ರೆ 50% ಈಚ್. ಕರೆಕ್ಟಾ? ಸೊ ಅದನ್ನ ನೀವು ಬರೆದ್ರೆ ಆಯ್ತು. ಇನ್ನೊಂದು ಕ್ವಶನ್ ನೋಡಿ, ಇನ್ ಪೀಸ್ ಟಾಲ್ನೆಸ್ ಈಸ್ ಡಾಮಿನೆಂಟ್ ಓವರ್ ಡಾಫ್ನೆಸ್ ಅಂಡ್ ವೈಲೆಟ್ ಕಲರ್ ಆಫ್ ಫ್ಲವರ್ಸ್ ಈಸ್ ಡಾಮಿನೆಂಟ್ ಓವರ್ ದ ವೈಟ್ ಕಲರ್. When a tall plant bearing violet flowers was pollinated with a dwarf plant bearing white flowers, the different phenotypic groups were obtained in the progeny in numbers mentioned against them. Tall and violet 138, tall and white 132, dwarf and violet 136, dwarf and white 128. Mention the genotypes of the 2 parents and of the 4 offspring types ಅಂತ ಕೇಳಿದ್ದಾರೆ. ಅಂದ್ರೆ ನಾವೀಗ ಜಿನೋಟೈಪ್ ಕಂಡುಹಿಡಬೇಕು, ಪೇರೆಂಟ್ಸ್ದು ಕಂಡುಹಿಡಬೇಕು, ಜೊತೆಗೆ 4 ಆಫ್ಸ್ಪ್ರಿಂಗ್ಸ್ ಗಳು ಏನು ಸಿಗುತ್ತೆ ಅದರದ್ದು ಕೂಡ ಜಿನೋಟೈಪ್ ಬರಿಬೇಕು ನಾವು. ಸೊ 2 ಮಾರ್ಕ್ಸ್ ಅಲ್ವಾ. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಈ 4 ಫಿನೋಟೈಪ್ಸ್ ಕೊಟ್ಟಿದಾರಲ್ವಾ, ಟಾಲ್ ಅಂಡ್ ವೈಲೆಟ್ 138, ಟಾಲ್ ಅಂಡ್ ವೈಟ್ 132, ಡಾರ್ಫ್ ಅಂಡ್ ವೈಲೆಟ್ 136, ಡಾರ್ಫ್ ಅಂಡ್ ವೈಟ್ 128. ಹಂಗ್ ನೋಡೋದಾದ್ರೆ ಈ ಎಲ್ಲಾ ಫಿನೋಟೈಪ್ಗಳ ರೇಷಿಯೋ 1:1:1:1 ಅಂದ್ರೆ ಇದು ಡೈಹೈಬ್ರಿಡ್ ಕ್ರಾಸ್ ಜೊತೆಗೆ ಟೆಸ್ಟ್ ಕ್ರಾಸ್ ಅಂತ ಗೊತ್ತಾಗ್ತದೆ. ವಾಟ್ ಈಸ್ ಟೆಸ್ಟ್ ಕ್ರಾಸ್ ಅಂತ ಹೇಳಿದ್ರೆ, ಒಂದು ಈ F1 ಇಂಡಿವಿಜುವಲ್ ಹೆಟ್ರೋಜೈಗಸ್ ಏನ್ ಬಂದಿರುತ್ತೆ ಈಸ್ ಕ್ರಾಸ್ಡ್ ವಿತ್ ದ ರಿಸೆಸಿವ್ ಪೇರೆಂಟ್. ಕರೆಕ್ಟಾ? ಸೊ ನಮಗೆ ಈಸಿಯಾಗಿ ಇದನ್ನ ಮಾಡಬಹುದು. ಈ ಮೋನೋಹೈಬ್ರಿಡ್ ಕ್ರಾಸ್ ನಲ್ಲಿ ನೀವು ಟೆಸ್ಟ್ ಕ್ರಾಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿರ್ತೀರಿ ಅಲ್ವಾ. ವೈಲೆಟ್ ಫ್ಲವರ್ ಇಂಟು ವೈಟ್ ಫ್ಲವರ್. ವೈಟ್ ಫ್ಲವರ್ ಯಾವತ್ತೂ ರಿಸೆಸಿವ್ ಆಗಿರುತ್ತೆ. ವೈಲೆಟ್ ಫ್ಲವರ್ ಒಂದು ಹೋಮೋಜೈಗಸ್ ಡಾಮಿನೆಂಟ್ ಅಂದ್ರೆ WW ಕ್ಯಾಪಿಟಲ್ ಲೆಟರ್ ಅಲ್ಲಿ, ಅಥವಾ ಹೆಟ್ರೋಜೈಗಸ್ ಡಾಮಿನೆಂಟ್ ಒಂದು ಕ್ಯಾಪಿಟಲ್ W ಸ್ಮಾಲ್ w ಇಂಟು ಒಂದು ಕಾಮನ್ ಆಗಿರುವಂತ ರಿಸೆಸಿವ್ ಪೇರೆಂಟ್ ಸ್ಮಾಲ್ w ಮಾಡಿದಾಗ ನಿಮಗೆ 1:1 ರೇಷಿಯೋ ಯಾವ್ದ್ರಲ್ಲಿ ಬರುತ್ತೆ?
ಹೆಟ್ರೋಜೈಗಸ್ ವೈಲೆಟ್ ಫ್ಲವರ್ ಇಂಟು ಹೋಮೋಜೈಗಸ್ ವೈಟ್ ಫ್ಲವರ್. ಕರೆಕ್ಟಾ? ಅದೇ ರೇಷಿಯೋ ಇಲ್ಲಿ ನೋಡಿ. ಅಂದ್ರೆ ನಮಗೆ ಈಗ ಪೇರೆಂಟ್ ನಂಬರ್ 1 ಟಾಲ್ ವೈಲೆಟ್ ತಗೊಂಡ್ರೆ ಅದು ಹೆಟ್ರೋಜೈಗಸ್ ಆಗಿರುತ್ತೆ. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಕ್ಯಾಪಿಟಲ್ ವಿ ಸ್ಮಾಲ್ ವಿ. ಡಾರ್ಫ್ ವೈಟ್ ಯಾವತ್ತೂ ರಿಸೆಸಿವ್, ಸ್ಮಾಲ್ ಟಿ ಸ್ಮಾಲ್ ವಿ. ಕರೆಕ್ಟಾ? ಈಗ ಗ್ಯಾಮೆಟ್ ಎಷ್ಟು ಬರುತ್ತೆ? ಫಸ್ಟ್ ಅಲ್ಲಿ ಟಾಲ್ ವೈಲೆಟ್ ಅಲ್ಲಿ 4 ಬರುತ್ತೆ. ಹೆಂಗೆ ಅಂತ ಹೇಳ್ಬೋದಾ? ಈ ತರ ಕೆಲವು ಸಲ ಕ್ವಶನ್ ಕೇಳ್ಬಿಡ್ತಾನೆ, ಇದ್ರದ್ದು ಜೀನೋಟೈಪ್ ಕೊಟ್ಬಿಟ್ಟು ಇದರಲ್ಲಿ ಎಷ್ಟು ಗ್ಯಾಮೆಟ್ಸ್ಗಳು ಉತ್ಪತ್ತಿ ಆಗ್ತದೆ ಅಂತ ಕೇಳಿದ್ರೆ ಬರಿಬೋದಾ? ಕರೆಕ್ಟ್ ಆಗಿ ನೋಡಿ, ಇಲ್ಲಿ ನಮ್ಮ ಹತ್ರ 2 ಜೀನ್ ಇದೆ, ಟಿ ಜೀನ್ ಇದೆ, ವಿ ಜೀನ್ ಇದೆ. ಅದರ ಅಲಿಲಿಕ್ ಫಾರ್ಮ್ ನೋಡೋದಾದ್ರೆ ಹೆಟ್ರೋಜೈಗಸ್, ಈ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಹೆಟ್ರೋಜೈಗಸ್ ಇದೆಯಾ? ಇನ್ನೊಂದು ಕಡೆ ಕ್ಯಾಪಿಟಲ್ ವಿ ಸ್ಮಾಲ್ ವಿ ಇದೆಯಾ? ಅದು ಕೂಡ ಹೆಟ್ರೋಜೈಗಸ್. ಕರೆಕ್ಟಾ? ಅಂದ್ರೆ ನಮ್ಮ ಹತ್ರ ಈ ಒಂದು ಜೀನೋಟೈಪ್ ಅಲ್ಲಿ 2 ಹೆಟ್ರೋಜೈಗಸ್ ಕಂಡೀಷನ್ ಇದೆ. ಅಂದ್ರೆ ಫಾರ್ಮುಲಾ 2 to the power n. n ಅಂತ ಹೇಳಿದ್ರೆ ಹೆಟ್ರೋಜೈಗಸ್ ಕಂಡೀಷನ್ ವಿತ್ ಇನ್ ದ ಜೀನೋಟೈಪ್. 2 to the power 2. ಹಾಗಾದ್ರೆ ನಮಗೆ 4 ಗ್ಯಾಮೆಟ್ಸ್ಗಳು ಸಿಗ್ತಾ ಇದೆ. ಯಾವುದು ಹೇಳ್ಬೋದಾ? ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ವಿ ಒಂದು ಗ್ಯಾಮೆಟ್ ಅಲ್ಲಿ, ಇನ್ನೊಂದರಲ್ಲಿ ಕ್ಯಾಪಿಟಲ್ ಟಿ ಸ್ಮಾಲ್ ವಿ, ಇನ್ನೊಂದರಲ್ಲಿ ಸ್ಮಾಲ್ ಟಿ ಕ್ಯಾಪಿಟಲ್ ವಿ, ಇನ್ನೊಂದರಲ್ಲಿ 2 ಸ್ಮಾಲ್ ಟಿ ವಿ. ಕರೆಕ್ಟಾ? 4 ಗ್ಯಾಮೆಟ್ಸ್. ಡಾರ್ಫ್ ವೈಟ್ ಅಂತೂ ಗೊತ್ತಿದೆ, ಎಲ್ಲವೂ ರಿಸೆಸಿವ್ ಇರೋದ್ರಿಂದ ಒಂದೇ ಗ್ಯಾಮೆಟ್ ಉತ್ಪತ್ತಿ ಆಗೋದು, ಸ್ಮಾಲ್ ಲೆಟರ್ ಟಿ ವಿ ಬರೆದ್ರೆ ಆಯ್ತು. ಈಗ ಇದನ್ನ ಕ್ರಾಸ್ ಮಾಡಿದಾಗ ನಿಮಗೆ 4 ಆಫ್ಸ್ಪ್ರಿಂಗ್ ಸಿಗಬೇಕು. ಮಾಡ್ತೀರಾ ಕ್ರಾಸ್? ಈಸಿ ಇದೆ ಅಲ್ವಾ? ಸೊ ನಮಗೆ ಟಾಲ್ ವೈಲೆಟ್ 1, ಟಾಲ್ ವೈಟ್ 1, ಡಾರ್ಫ್ ವೈಲೆಟ್ 1, ಡಾರ್ಫ್ ವೈಟ್ 1. ಸೊ ರೇಷಿಯೋ ಬಂದ್ಬಿಡ್ತಲ್ಲ, ಇದು ನಮ್ದು ಡೈಹೈಬ್ರಿಡ್ದು ಟೆಸ್ಟ್ ಕ್ರಾಸ್. ಇದು ಗೊತ್ತಾಯ್ತಾ? ಸೊ ಪೇರೆಂಟ್ದು ಈಗ ಜೀನೋಟೈಪ್ ಗೊತ್ತಾಯ್ತಲ್ಲ. ಟಾಲ್ ವೈಲೆಟ್ ಯಾವತ್ತು ಹೆಟ್ರೋಜೈಗಸ್ ಆಗಿರಬೇಕು, ಡಾರ್ಫ್ ವೈಟ್ ಯಾವತ್ತು ರಿಸೆಸಿವ್ ಆಗಿರಬೇಕು. ಮತ್ತೆ ಜೀನೋಟೈಪ್ ಆಫ್ ದಿ ಟಾಲ್ ವೈಲೆಟ್ ಗೊತ್ತಿದೆ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಕ್ಯಾಪಿಟಲ್ ವಿ ಸ್ಮಾಲ್ ವಿ. ಇಲ್ಲಿ ಬರ್ದಿದ್ದೀನಿ ನೋಡಿ, ನೋಡ್ಕೊಂಬಿಡಿ. ಇಷ್ಟೇ ಆನ್ಸರ್, ಏನ್ ಟೆನ್ಷನ್ ಆಗ್ಲಿಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ನೋಡಿ, ವೈ ದ ಫ್ರೀಕ್ವೆನ್ಸಿ ಆಫ್ ರೆಡ್ ಗ್ರೀನ್ ಕಲರ್ ಬ್ಲೈಂಡ್ನೆಸ್ ಈಸ್ ಮೆನಿ ಟೈಮ್ಸ್ ಹೈಯರ್ ಇನ್ ಮೇಲ್ಸ್ ದೆನ್ ದಟ್ ಇನ್ ದ ಫಿಮೇಲ್ಸ್ ಅಂತ ಕೇಳ್ಬಿಟ್ಟಿದ್ದಾರೆ. 1 ಮಾರ್ಕಿಗೆ ನಿಮ್ದೊಂದು ಕನ್ಕ್ಲೂಷನ್ ಅನ್ನು ಬರಿಬೇಕು. ಯಾಕೆ ಮೇಲ್ಸ್ ನಾರ್ಮಲಿ ಈ ರೆಡ್ ಗ್ರೀನ್ ಕಲರ್ ಬ್ಲೈಂಡ್ನೆಸ್ ಆಗಿರ್ಬೋದು, ಹೀಮೋಫಿಲಿಯಾದಲ್ಲಿ ತುಂಬಾ ಜಾಸ್ತಿ ಸಫರಿಂಗ್ ಆಗಿರ್ತಾರೆ, ಫಿಮೇಲ್ಸ್ ಬಹಳ ಕಡಿಮೆ, ಓನ್ಲಿ 0.4% ಅಷ್ಟು. ಯಾಕೆ ಅಂತ ನೀವು ಬರಿಬೇಕಷ್ಟೇ. ಇಲ್ಲಿ ರೆಡ್ ಗ್ರೀನ್ ಕಲರ್ ಬ್ಲೈಂಡ್ನೆಸ್ ಕೊಟ್ಟಿದ್ದಾರೆ, ಏನಿಲ್ಲ. ಮೇಲ್ಸ್ ಎಕ್ಸ್ ಅಂಡ್ ವೈ ಸೆಕ್ಸ್ ಕ್ರೋಮೋಸೋಮ್ ಇರುತ್ತೆ, ಫಿಮೇಲ್ಸ್ ನಲ್ಲಿ 2 ಎಕ್ಸ್ ಕ್ರೋಮೋಸೋಮ್ ಇರುತ್ತೆ. ಈ ಕಲರ್ ಬ್ಲೈಂಡ್ನೆಸ್ ಆಗಿರ್ಬೋದು, ಹೀಮೋಫಿಲಿಯಾ ಆಗಿರ್ಬೋದು, ಯಾಕೆ ಅಂತ ಹೇಳಿದ್ರೆ ಯಾಕೆ ಅಂತ ಹೇಳಿದ್ರೆ ಒಂದು ಡಿಫೆಕ್ಟಿವ್ ಜೀನ್ ರೆಸ್ಪಾನ್ಸಿಬಲ್ ಫಾರ್ ದ ಪ್ರೋಟೀನ್ ಪ್ರೊಡಕ್ಷನ್ ಎಲ್ಲಿರುತ್ತೆ? ಎಕ್ಸ್ ಕ್ರೋಮೋಸೋಮ್ ಅಲ್ಲೇ ಇರೋದು, ವೈ ಅಲ್ಲಿ ಇರೋದಿಲ್ಲ. ಸೊ ಮೇಲ್ ಹೆಮಿಜೈಗಸ್ ಆಗಿರೋದ್ರಿಂದ ಎಕ್ಸ್ಗೆ, ಅಂದ್ರೆ ಒಂದೇ ಎಕ್ಸ್ ಇರೋದ್ರಿಂದ ಮೇಲ್ ನಲ್ಲಿ ಅದೇನಾದ್ರೂ ಡಿಫೆಕ್ಟಿವ್ ಜೀನ್ ಅನ್ನು ಒಳಗೊಂಡಿದ್ರೆ ಖಂಡಿತವಾಗಿಯೂ ಅವನು ಸಫರಿಂಗ್ ಆಗೇ ಆಗ್ತಾನೆ. ಫಿಮೇಲ್ಸ್ ನಲ್ಲಿ 2 ಎಕ್ಸ್ ಕ್ರೋಮೋಸೋಮ್ ಇರೋದ್ರಿಂದ ಈಗ ಒಂದು ಎಕ್ಸ್ ಕ್ರೋಮೋಸೋಮ್ ಅಲ್ಲಿ ಡಿಫೆಕ್ಟಿವ್ ಜೀನ್ ಇದ್ರೆ ತೊಂದರೆ ಇಲ್ಲ, ಯಾಕೆಂತ ಹೇಳಿದ್ರೆ ಇನ್ನೊಂದು ಎಕ್ಸ್ ಕ್ರೋಮೋಸೋಮ್ ನಾರ್ಮಲ್ ಇದೆ, ಅದು ಪ್ರೋಟೀನ್ ಅನ್ನು ಉತ್ಪತ್ತಿ ಮಾಡುತ್ತೆ. ಸೊ ಆ ಹೆಂಗ್ಸಿಗೆ ಕಲರ್ ಬ್ಲೈಂಡ್ನೆಸ್ ಬರೋದಿಲ್ಲ ಅಥವಾ ಹೀಮೋಫಿಲಿಯಾ ಬರಲ್ಲ. ಇನ್ ಕೇಸ್ ಫಿಮೇಲ್ಗೆ ಏನಾದ್ರೂ ಈ ಡಿಸೀಸ್ ಬರ್ಬೇಕಂದ್ರೆ ಅವರು ಹೋಮೋಜೈಗಸ್ ಕಂಡೀಷನ್ ಇರಬೇಕು. ಅಂದ್ರೆ ಈ ಎಕ್ಸ್ ಸಿ ರಿಸೆಸಿವ್ ಕಂಡೀಷನ್, ಹೋಮೋಜೈಗಸ್ ರಿಸೆಸಿವ್ ಕಂಡೀಷನ್ ಅಲ್ಲಿ ಇರಬೇಕಾಗ್ತದೆ. ಗೊತ್ತಾಯ್ತಾ? ಆದ್ರೆ ಮೇಲ್ ಅಲ್ಲಿ ಹಂಗಿರೋದಿಲ್ಲ, ಮೇಲ್ ಇಸ್ ಹೆಮಿಜೈಗಸ್. ಒಂದು ಎಕ್ಸ್ ಅಲ್ಲಿ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ಅವನಿಗೆ ಬರಲೇಬೇಕಾಗ್ತದೆ. ಅದಕ್ಕೆ ಈ ಕಲರ್ ಬ್ಲೈಂಡ್ನೆಸ್ ಆಗಿರ್ಬೋದು ಅಥವಾ ಹೀಮೋಫಿಲಿಯಾ ಆಗಿರ್ಬೋದು ಮೇಲ್ ನಲ್ಲಿ ಯಾವತ್ತೂ ಜಾಸ್ತಿಯಾಗಿ ನೀವು ನೋಡ್ತೀರಿ, ಫಿಮೇಲ್ಸ್ ಅಲ್ಲಿ ಕಡಿಮೆ. ಇಷ್ಟೇ ವಿಷಯ.